ಮೆಣಸಿನಕಾಯಿ ರುಬ್ಬಿ ಅಮ್ಮನವ್ರಿಗೆ ಹಚ್ಚೋದು ಅಂದ್ರೆ ಸಾಧಾರಣದ ಮಾತಲ್ಲ. ಮನಸ್ಸಲ್ಲಿ ಏನು ದುಃಖ ಇದೆ, ಏನು ತೊಂದರೆ ಆಗಿದೆ, ಯಾರು ನಯವಂಚಕತನಕ್ಕೆ ಗುರಿಯಾಗಿ ನಮಗೆ ಅಯ್ಯೋ ಅನ್ಸಿದ್ದಾರೆ, ನಮಗೆ ತೊಂದರೆ ಕೊಟ್ಟಿದ್ದಾರೆ, ನಮ್ಮ ತಾಪತ್ರಯವನ್ನು ಆಸ್ತಿ ಹೊಡ್ಕೊಂಡಿದ್ದಾರೆ, ನಮ್ಮ ಜಮೀನು ತೊಂದರೆ ಕೊಟ್ಟಿದ್ದಾರೆ, ಸೈಟಿಗೆ ತೊಂದರೆ ಕೊಟ್ಟಿದ್ದಾರೆ, ಚಿನ್ನಾಭರಣ ತೊಂದರೆ ಕೊಟ್ಟಿದ್ದಾರೆ, ತಾಯಿಲಿ ಬಂದು ಶರಣಾಗತರಾಗಿ ನ್ಯಾಯ ತೀರ್ಮಾನಕ್ಕೆ ಮೆಣಸಿನಕಾಯಿ ರುಬ್ಬಿ ಹಚ್ಚಿ ಮುಂದಿನ ಅಮಾವಾಸ್ಯೆಗಳಿಗೆ ತೀರ್ಮಾನ ಸಿಗುತ್ತೆ. ಶತ್ರುಸಂಹಾರ ಮಹಾಯಾಗ, ಪ್ರತ್ಯಂಗರಾದೇವಿ ಮೆಣಸಿನಕಾಯಿ ಮಹಾಯಾಗ ಈ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ನಡೆಯುತ್ತೆ. ಮೂಟಗಟ್ಟಲೆ, ಕ್ವಿಂಟಾಲ್ಗಟ್ಟಲೆ, 8 ಕ್ವಿಂಟಾಲ್ ಒಣಮೆಣಸಿನಕಾಯಿ ಅಗ್ನಿಕುಂಡದಲ್ಲಿ ಸಮರ್ಪಣೆ ಮಾಡಿದ್ರು ಕಿಂಚಿತ್ತು ಖಾರ ಹೋಗಿ ಕೆಮ್ಮು ಬರಲ್ಲ. ಅಷ್ಟು ವಿಶೇಷವಾಗಿರುವಂತಹ ಪ್ರತ್ಯಂಗರಾದೇವಿ ಮೆಣಸಿನಕಾಯಿ ಮಹಾಯಾಗ. ಇಲ್ಲಿ ದೊಡ್ಡವ್ರು ಬರಲಿ, ಸಣ್ಣವ್ರು ಬರಲಿ, ಯಾರೇ ಬರಲಿ, ಯಾರಿಗೂ ಕೂಡ ಜಾತಿ ಮತ ಪಂಥ ಭೇದ ಭಾವಗಳಿಲ್ಲ, ಬಡವ ಶ್ರೀಮಂತರ ತಾರತಮ್ಯವಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಮಹಾಪ್ರತ್ಯಂಗರ ಯಾಗದಲ್ಲಿ ಭಾಗವಹಿಸಲು ಅವಕಾಶ ಇದೆ. ಈ ಎರಡೂ ಪೂಜೆಗಳು ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಯಾವ ದೇವಸ್ಥಾನದಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಠಿಣವಾಗಿರುವಂಥದ್ದು, ಅಷ್ಟು ಉಗ್ರವಾಗಿರುವಂಥ ಪೂಜೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯವಲ್ಲದೆ ತಮಿಳುನಾಡು, ಕೇರಳ, ಆಂಧ್ರ, ಮಹಾರಾಷ್ಟ್ರ ಭಾಗಗಳಿಂದ ಸಹಸ್ರಾರು ಸಂಖ್ಯೆ ಭಕ್ತಾದಿಗಳು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಸೈಟಿಗೆ ದುಡ್ಡು ಕೊಟ್ಟಿದ್ವಿ ನಾವು 6.5 ಲಕ್ಷ. ನಾವು ಕೊಟ್ಟು 6 ತಿಂಗಳು ಈಗ ಆಗ ಅಂತ ಸೈಟ್ ಕೊಟ್ಟೇ ಇಲ್ಲ. ಬೇರೆಯವರಿಗೆ ಆ 3 ಲಕ್ಷ ಕುಂಟೇನು ಕೊಟ್ಬಿಟ್ಟವನೆ, ಅವನಿಗೂ ಮಾಡಿಕೊಟ್ಟಿಲ್ಲ. ನಮಗೆ ಕೇಳಿದ್ರು ದುಡ್ಡು ಏನು ಮಾಡ್ಕೊಂತೀವಿ, ಹೋಗು ನಾವು ದುಡ್ಡೇ ಕೊಡೋಲ್ಲ ಅಂತ ದಬಾಯಿಸಿದ್ದ. ಈಗ ಬಂದು ತಾಯಿಗೆ ಯಾರೋ ಹೇಳಿದ್ರು, ಬಂದು 3 ವಾರ ಹೋಯ್ತು ನನ್ನ ಮಗಳು. ಆ ನೆನ್ನೆ ಅಕೌಂಟಿಗೆ ಹಾಕ್ದ 6.5 ಲಕ್ಷ ಹಾಕವನೆ. ಮೇನ್ ಪ್ರಾಬ್ಲಮ್ ಅಂದರೆ ಮನೇಲಿ ಜಗಳ ಆಗ್ತಾಯಿತ್ತು. ಹಾಗೆ ಬಿಡ್ಕೊಂಡೆ ನಾನು ಬಂದು ಸರಿ ಆಯ್ತು. ಆಮೇಲೆ ಈಗ 2-3 ದಿನ ಮನೆ ಒಳ್ಳೇದಂಗಿದೆ. ಅರಿವುದು ಮೆಣಸಿನ್ಕಾಯಿ ಅರಿದು 48 ಪ್ರದರ್ಶನ ಹಾಕೋದು, ಆಮೇಲೆ ಹಚ್ಚಿದ್ರೆ ಆಯಿತು, ಒಳ್ಳೆಯದಾಗಿದೆ. ಮಹಾಯಾಗ ನಡೆಯುತ್ತೆ. ಪ್ರತಿ ಅಮಾವಾಸ್ಯೆ, ಪ್ರತಿ ಪೌರ್ಣಮಿಯಲ್ಲಿ ಪ್ರತ್ಯಂಗರಾದೇವಿ ಒಣಮೆಣಸಿನಕಾಯಿ ಮಹಾಯಾಗ ಬಹಳ ವಿಶೇಷ. ಇಡೀ ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಏಕೈಕವಾಗಿ ಸ್ವಯಂಭೂ ಸ್ವರೂಪಿಣಿಯಾಗಿ ಮಹಾಪ್ರತ್ಯಂಗರಾದೇವಿ ಸ್ಥಾಪನೆ ಆಗಿರುವಂಥ ಏಕೈಕ ದೇವಾಲಯ. ಮೆಣಸಿನಕಾಯಿ ಮಹಾಯಾಗ 64 ಮಂತ್ರಿಗಳಿಗೆ, 64 ತಂತ್ರಶಾಸ್ತ್ರಗಳಿಗೆ, 64 ದೋಷ ಪರಿಹಾರಕ್ಕೆ, 64 ಮಹಾಪ್ರತ್ಯಂಗರಾದೇವಿ ಅವತಾರಕ್ಕೆ 64 ಆಹುತಿಗಳು ಮಹಾಯಾಗದಲ್ಲಿ ಆಗುತ್ತೆ. ಅದೇ ಶತ್ರುಸಂಹಾರ ಮಹಾಯಾಗ, ಪ್ರತ್ಯಂಗರಾದೇವಿ ಮೆಣಸಿನಕಾಯಿ ಮಹಾಯಾಗ ಪ್ರತಿ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ನಡೆಯುತ್ತೆ. ಮೂಟಗಟ್ಟಲೆ, ಕ್ವಿಂಟಾಲ್ಗಟ್ಟಲೆ, 8 ಕ್ವಿಂಟಾಲ್ ಒಣಮೆಣಸಿನಕಾಯಿ ಅಗ್ನಿಕುಂಡದಲ್ಲಿ ಸಮರ್ಪಣೆ ಮಾಡಿದ್ರು ಕಿಂಚಿತ್ತು ಖಾರ ಹೋಗಿ ಕೆಮ್ಮು ಬರಲ್ಲ. ಅಷ್ಟು ವಿಶೇಷವಾಗಿರುವಂತಹ ಪ್ರತ್ಯಂಗರಾದೇವಿ ಮೆಣಸಿನಕಾಯಿ ಮಹಾಯಾಗ. ಅದಾದಮೇಲೆ ಮೆಣಸಿನಕಾಯಿ ರುಬ್ಬಿ, ಖಾರವಾಗಿರುವಂಥ ಮೆಣಸಿನಕಾಯಿ ರುಬ್ಬಿ ಅಮ್ಮನವ್ರಿಗೆ ಹಚ್ಚುವಂಥದ್ದು. ಯಾವುದೇ ರೀತಿ ಮೋಸ, ವಂಚನೆ, ತೊಂದರೆ, ತಾಪತ್ರಯ, ನಂಬಿಕೆ ದ್ರೋಹ ಜೊತೆಗಿದ್ದಂಥವರೇ ಶತ್ರುಗಳಾಗಿ ಮೋಸ ಮಾಡಿದರೆ, ವಂಚನೆ ಮಾಡಿದರೆ, ಹಿತಶತ್ರುಗಳಾಗಿದ್ದಾರೆ, ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ. ಬಿಸ್ನೆಸ್ ವಿಚಾರದಲ್ಲಾದರೂ ಸರಿ, ಸಂಸಾರದ ವಿಚಾರದಲ್ಲಾದರೂ ಸರಿ, ಅಣ್ಣ ತಮ್ಮಂದ್ರ ವಿಚಾರದಲ್ಲಾದರೂ ಸರಿ, ವ್ಯಾಪಾರ ವ್ಯವಹಾರದ ವಿಚಾರದಲ್ಲಾದರೂ ಸರಿ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ವಂಚನೆ ಮಾಡ್ತಾ ಇದ್ದಾರೆ,
ನಮ್ಮ ಜೊತೆಗೇ ಇದ್ದು ನಮ್ಮೆಲ್ಲ ವಿಚಾರಗಳನ್ನ ತಿಳ್ಕೊಂಡು ನಮಗೆ ತೊಂದರೆ ಮಾಡಿ ಬೆನ್ನಿಗೆ ಚೂರಿ ಹಾಕಿದರೆ ನಮಗೆ ನ್ಯಾಯ ತೀರ್ಮಾನ ಆಗ್ತಾ ಇಲ್ಲ ಅನ್ನೋಂಥವ್ರು ಖಾರವಾಗಿರುವಂಥ ಒಣಮೆಣಸಿನಕಾಯಿ ರುಬ್ಬಿ ಅಮ್ಮನವ್ರಿಗೆ ಹಚ್ಚೋದ್ರಿಂದ ಆ ಸಮಸ್ಯೆಗೆ ಏನು ಪರಿಹಾರ, ಮುಂದಿನ ಏನು ಎಫೆಕ್ಟ್ ಅನ್ನೋದು ಒಂದು ಅಮಾವಾಸ್ಯೆ ಒಳಗೆ ನಿಮಗೆ ತಿಳಿಯುತ್ತೆ. ಯಾರೂ ನಿಮಗೆ ನಂಬಿಸುವಂಥ ಅಗತ್ಯ ಇಲ್ಲ, ಪ್ರತ್ಯಕ್ಷವಾಗಿ ನಿಮ್ಮ ಕಣ್ಣು ಮುಂದೆ ಕಾಣುತ್ತೆ. ಇನ್ನು ದುಡ್ಡು ಕೊಟ್ಟಿದ್ದೀವಿ, ಹಣ ಕೊಟ್ಟಿದ್ದೀವಿ, ವಾಪಸ್ ಕೊಡ್ತಾ ಇಲ್ಲ. 10-15 ವರ್ಷ ಫ್ರೆಂಡ್ ಆಗಿದ್ರು, ದುಡ್ಡು ಇಸ್ಕೊಂಡು ವಾಪಸ್ ಕೊಡ್ತಾ ಇಲ್ಲ, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಮನೆಗೆ ಹೋದ್ರೆ ಸಿಗಲ್ಲ, ಚೀಟಿ ಹಾಕಿದ್ದೀವಿ ಎತ್ಕೊಂಡು ಓಡೋಗಿದ್ದಾರೆ, ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದ್ದೀವಿ, ದಿನ ಕೇಳಿದ್ರೆ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ, ಕೊಡಲ್ಲ ಅಂತಾರೆ, ಏನು ಮಾಡ್ಕೊ ಹೋಗು ಅಂತಾರೆ. ನಮ್ಮ ಹತ್ರ ಯಾವುದೇ ಚೆಕ್ ಇಲ್ಲ, ಸೈನ್ ಇಲ್ಲ, ಸಿಕ್ಕಾಕೊಂಡ್ಬಿಟ್ಟಿದೆ ನಮ್ಮ ದುಡ್ಡೆಲ್ಲ ಅನ್ನೋಂಥವ್ರು, ಯಾರಿಗೆ ಮೋಸ ಆಗಿದೆ, ಹಣಕಾಸಿನ ತೊಂದರೆ ಆಗಿದೆ, ತಾಪತ್ರಯ ಆಗಿದೆ, ಖಾರವಾಗಿರುವಂಥ ಮೆಣಸಿನಕಾಯಿ ರುಬ್ಬಿ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಮಹಾಪ್ರತ್ಯಂಗರಾದೇವಿ ಅಮ್ಮನವ್ರಿಗೆ ಹಚ್ಚೋದ್ರಿಂದ ಒಂದು ಅಮಾವಾಸ್ಯೆ ಒಂದು ಪೌರ್ಣಮಿಯಲ್ಲಿ ಏನು ಆ ಪವರು, ಏನು ಎಫೆಕ್ಟು ಅಂತ ನಿಮಗೆ ತಿಳಿಯುತ್ತೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯವಲ್ಲದೆ ತಮಿಳುನಾಡು, ಕೇರಳ, ಆಂಧ್ರ, ಮಹಾರಾಷ್ಟ್ರ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ಇಲ್ಲಿ ಆಗಮಿಸ್ತಾ ಇದ್ದಾರೆ. ನಮ್ಮ ರಾಜ್ಯ ಮಟ್ಟದ ಸಚಿವ ಸಂಪುಟದಲ್ಲಿರುವಂಥವರಿಂದ ಹಿಡಿದು ಕೇಂದ್ರದ ಸಚಿವ ಸಂಪುಟದಲ್ಲಿರುವಂಥ ಗಣ್ಯಾತಿ ಗಣ್ಯರು, ಮಿನಿಸ್ಟರ್ಸ್ಗಳು ಕೂಡ ಮಹಾಮೃತ್ಯಂಗರಾದೇವಿ ಸನ್ನಿಧಾನಕ್ಕೆ ಸೋಮಕಕ್ಕೆ ಬಂದು ತಾಯಿ ದರ್ಶನವನ್ನು ಮಾಡಿಕೊಂಡು ಅವರವರ ವೈಯಕ್ತಿಕ ಜೀವನದ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತಾ ಇದ್ದಾರೆ. ಸಿನಿಮಾ ರಂಗದಲ್ಲಿರುವಂಥವರಾಗಿರ್ಬೋದು, ಅಕ್ಕಪಕ್ಕದ ರಾಜ್ಯ ತಮಿಳುನಾಡು, ಕೇರಳ ಎಕ್ಸ್-MLAಗಳು, ಎಕ್ಸ್-ಮಿನಿಸ್ಟರ್ಸ್ಗಳು, ಎಕ್ಸ್-CMsಗಳು ಕೂಡ ಬಂದು ದೊಡ್ಡ ದೊಡ್ಡ ಅಧಿಕಾರದಲ್ಲಿರುವಂಥವರು ಕೂಡ ತಾಯಿ ಮಹಾಮೃತ್ಯಂಗರಾದೇವಿ ಸನ್ನಿಧಾನ ಸೋಮಕಕ್ಕೆ ಬಂದು ವೈಯಕ್ತಿಕ ಜೀವನದ ಸಮಸ್ಯೆಗಳು ಪರಿಹಾರ ಮಾಡ್ಕೊಳ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂದರೆ, ಸಣ್ಣ ವ್ಯಕ್ತಿಯಿಂದ ಹಿಡಿದು ದೊಡ್ಡ ಪ್ರಮಾಣದಲ್ಲಿರುವಂಥ ಹುದ್ದೆಗಳನ್ನು ಅಲಂಕರಿಸಿರುವಂಥವ್ರ ತನಕನೂ ಪ್ರತಿಯೊಬ್ಬರೂ ಕೂಡ ಆ ತಾಯಿಗೆ ಶರಣಾಗತರಾಗಿ ಅವರ ವೈಯಕ್ತಿಕ ಜೀವನದ ನಾನಾ ರೀತಿಯ ಸಮಸ್ಯೆಗಳನ್ನು, ಕಷ್ಟಗಳನ್ನು, ವಾಮಾಚಾರವನ್ನು, ಮಾಟಮಂತ್ರಗಳನ್ನು, ತೊಂದರೆಗಳನ್ನು ಪರಿಹಾರ ಮಾಡ್ಕೊತಾ ಇದ್ದಾರೆ. ಇಲ್ಲಿ ದೊಡ್ಡವ್ರು ಬರಲಿ, ಸಣ್ಣವ್ರು ಬರಲಿ, ಯಾರೇ ಬರಲಿ, ಯಾರಿಗೂ ಕೂಡ ಜಾತಿ, ಮತ, ಪಂಥ ಭೇದ ಭಾವಗಳಿಲ್ಲ, ಬಡವ ಶ್ರೀಮಂತನ ತಾರತಮ್ಯವಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಮಹಾಮೃತ್ಯಂಗರ ಯಾಗದಲ್ಲಿ ಭಾಗವಹಿಸಲು ಅವಕಾಶ ಇದೆ. ನೀವು ತಂದಂತಹ ಒಣಮೆಣಸಿನಕಾಯಿ ಮಹಾಯಾಗದಲ್ಲಿ ಸಮರ್ಪಣೆ ಮಾಡ್ತೀವಿ. ಎಲ್ಲರಿಗೂ ಕೂಡ ಪ್ರಸಾದ ವಿನಿಯೋಗ ಇದೆ, ಎಲ್ಲರಿಗೂ ಕೂಡ ಆಶೀರ್ವಾದ ಇದೆ, ಎಲ್ಲರ ಸಮಸ್ಯೆಗೆ ಪರಿಹಾರಕ್ಕೆ ದಾರಿ ಇದೆ. ಈ ಮಹಾಯಾಗ ಮತ್ತು ಪ್ರತ್ಯಂಗರಾದೇವಿಗೆ ಮೆಣಸಿನಕಾಯಿ ರುಬ್ಬಿ ಅಮ್ಮನವ್ರಿಗೆ ಹಚ್ಚೋದು, ಈ ಎರಡೂ ಪೂಜೆಗಳು ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಯಾವ ದೇವಸ್ಥಾನದಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಠಿಣವಾಗಿರುವಂಥದ್ದು, ಅಷ್ಟು ಉಗ್ರವಾಗಿರುವಂಥ ಪೂಜೆ. ಮೆಣಸಿನಕಾಯಿ ರುಬ್ಬಿ ಅಮ್ಮನವ್ರಿಗೆ ಹಚ್ಚೋದು ಅಂದರೆ ಸಾಧಾರಣದ ಮಾತಲ್ಲ. ನಿಮ್ಮ ಮನಸ್ಸಲ್ಲಿ ಏನು ದುಃಖ ಇದೆ, ಏನು ತೊಂದರೆ ಆಗಿದೆ, ಯಾರು ನಯವಂಚಕತನಕ್ಕೆ ಗುರಿಯಾಗಿ ನಮಗೆ ಅಯ್ಯೋ ಅನಿಸಿದ್ದಾರೆ, ನಮಗೆ ತೊಂದರೆ ಕೊಟ್ಟಿದ್ದಾರೆ, ನಮ್ಮ ತಾಪತ್ರಯವನ್ನು ನಮ್ಮ ಆಸ್ತಿ ಹೊಡ್ಕೊಂಡಿದ್ದಾರೆ, ನಮ್ಮ ಜಮೀನು ತೊಂದರೆ ಕೊಟ್ಟಿದ್ದಾರೆ, ಸೈಟಿಗೆ ತೊಂದರೆ ಕೊಟ್ಟಿದ್ದಾರೆ, ಚಿನ್ನಾಭರಣ ತೊಂದರೆ ಕೊಟ್ಟಿದ್ದಾರೆ, ತಾಯಿಲಿ ಬಂದು ಶರಣಾಗತರಾಗಿ ನ್ಯಾಯ ತೀರ್ಮಾನಕ್ಕೆ ಮೆಣಸಿನಕಾಯಿ ರುಬ್ಬಿ ಹಚ್ಚಿ ಮುಂದಿನ ಅಮಾವಾಸ್ಯೆಗೆ ನಿಮಗೆ ತೀರ್ಮಾನ ಸಿಗುತ್ತೆ. ಅಷ್ಟು ಸತ್ಯವಾಗಿ ನಡೆಯುತ್ತೆ. ಇಲ್ಲಿ ಧರ್ಮ ನಿಂತಿದೆ, ಸತ್ಯ ನಡೀತಾ ಇದೆ. ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ಸನ್ನಿಧಾನಕ್ಕೆ ಬಂದು ತಾಯಿ ದರ್ಶನ ಮಾಡ್ತಾ ಇದ್ದಾರೆ. ಮಳೆ ಬಂದರೂ, ಬಿಸಿಲು ಬಂದರೂ ಕೂಡ, ಎಷ್ಟೇ ದೂರ ಆದರೂ ಕೂಡ ಭಕ್ತ ಸಮೂಹ ಹಗಲು ರಾತ್ರಿಯಿಂದ ಪ್ರಯಾಣವನ್ನು ಮಾಡಿಕೊಂಡು ದೂರದ ಊರಿಂದ ಮಹಾಮೃತ್ಯಂಗರಾದೇವಿ ಸನ್ನಿಧಾನ ಶಿವಮೊಗ್ಗಕ್ಕೆ ಬಂದು ತಾಯಿ ದರ್ಶನವನ್ನು ಮಾಡಿ ಅವರ ಕಷ್ಟಗಳನ್ನು ಪರಿಪರಿಯಾಗಿ ತಾಯಿಲಿ ಬೇಡ್ಕೊಂಡು ಅದಕ್ಕೆ ಪರಿಹಾರವನ್ನು ಕಾಣ್ತಾ ಇದ್ದಾರೆ. ಎಷ್ಟೋ ದೇವಸ್ಥಾನಕ್ಕೆ ಹೋದ್ವಿ, ಎಲ್ಲೆಲ್ಲೋ ಹೋದ್ವಿ, ಒಳ್ಳೇದಾಗ್ತಾ ಇಲ್ಲ ಅನ್ನೋಂಥವ್ರಿಗೆ, ಇಲ್ಲಿ ನೊಂದ ಜೀವಿಗಳಿಗೆ, ದೌರ್ಜನ್ಯ ಆದಂಥವ್ರಿಗೆ, ಮೋಸ ಆದಂಥವ್ರಿಗೆ, ವಂಚನೆ ಆದಂಥವ್ರಿಗೆ ನ್ಯಾಯ ತೀರ್ಮಾನ ಸಿಗ್ತಾ ಇದೆ. ಈ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಜಾತ್ರೆ ನೋಡೋದು, ಕೌಡೆ ಹಾಕೋದು, ನಂಬರ್ ಹೇಳೋದು, ಮೈಮೇಲೆ ದೇವರು ಬರೋದು, ಪ್ರಾಣಿ ಪಕ್ಷಿಗಳ ಬಲಿ ಕೊಡುವಂಥದ್ದು ಯಾವ ಒಂದು ಕೂಡ ನಡೆಯಲ್ಲ. ಯಾವ ಭಕ್ತ ಧರ್ಮವಾಗಿದ್ದಾನೋ, ಯಾರು ಸತ್ಯವಾಗಿದ್ದಾನೋ, ಜಗನ್ಮಾತ ಸನ್ನಿಧಾನಕ್ಕೆ ಒಂದು ಶರಣಾಗತರಾಗ್ತಾರೋ ಅವರ ಕಷ್ಟಗಳು ಪರಿಹಾರವಾಗುತ್ತೆ, ಅವರ ಸಮಸ್ಯೆಗಳು ದೂರವಾಗುತ್ತೆ. ಅದಕ್ಕೆ ಸಾಕ್ಷಿ ಇಲ್ಲಿ ಬಂದಿರುವಂಥ ಸಹಸ್ರಾರು ಸಂಖ್ಯೆಯ ಭಕ್ತ ಸಮೂಹವೇ ಸಾಕ್ಷಿ. ಇವತ್ತಿಗೂ ನೋಡಿ, ಮಳೆ ಬರ್ತಾ ಇದೆ, ಭಕ್ತಾದಿಗಳು ಬರ್ತಾನೆ ಇದ್ದಾರೆ, ದೇವಸ್ಥಾನ ಸನ್ನಿಧಾನಕ್ಕೆ ಮುಖ ಮಾಡ್ತಾ ಇದ್ದಾರೆ, ಅವರು ಸ್ವಯಂ ಪ್ರೇರಿತರಾಗಿ ಬರ್ತಾ ಇದ್ದಾರೆ. ಯಾರೊಬ್ಬರಿಗೂ ಒತ್ತಾಯದಿಂದ ಕರ್ಕೊಂಡ್ಬಂದಿರೋದು ರಾಜಕೀಯ ಕಾರ್ಯಕ್ರಮನೋ ಸಿನಿಮಾ ಶೂಟಿಂಗೋ ಅಲ್ಲ. ಸ್ವಯಂ ಪ್ರೇರಿತರಾಗಿ ಅವರೇ ನಾವು ಸನ್ನಿಧಾನಕ್ಕೆ ಹೋಗಬೇಕು, ಶಿವಮೊಗ್ಗಕ್ಕೆ ಹೋಗಬೇಕು, ಗುರೂಜಿಯವರು ಭೇಟಿ ಮಾಡಬೇಕು, ಮಹಾಮೃತ್ಯಂಗರಾದೇವಿ ದರ್ಶನ ಮಾಡಬೇಕು, ಮೆಣಸಿನಕಾಯಿ ಮಹಾಯಾಗದಲ್ಲಿ ಭಾಗವಹಿಸಬೇಕು ಅಂತ ಅವರಾಗೆ ಮನಸ್ಸು ಮಾಡಿ ಆ ತಾಯಿಯ ಶಕ್ತಿ ಮನಸ್ಸಲ್ಲಿ ತುಂಬಿ ಕ್ಷೇತ್ರಕ್ಕೆ ಕರೆಸ್ಕೊಂಡು ಆ ಎಲ್ಲ ನೊಂದ ಜೀವಿಗಳಿಗೆ, ಕಷ್ಟಗಳಿಗೆ ಪರಿಹಾರವನ್ನು ಸೂಚನೆ ಮಾಡ್ತಾ ಇರುವಂಥ ಏಕೈಕ ಮಹಾಪುಣ್ಯಕ್ಷೇತ್ರ ಶಿವಮೊಗ್ಗ ಪ್ರತ್ಯಂಗರಾದೇವಿ ಸನ್ನಿಧಾನ. ನಾವು ಇರೋದು ಇಲ್ಲಿ ಭದ್ರಾವತಿಲಿ, ನಾವು ಅಳಿಯ ಮಗಳಿರೋದು ಗುಬ್ಬಿ ಕೆ ಟೆಂಪಲ್. ಅಲ್ಲಿ ಸೈಟಿಗೆ ದುಡ್ಡು ಕೊಟ್ಟಿದ್ವಿ ನಾವು 6.5 ಲಕ್ಷ. ನಾವು ಕೊಟ್ಟು 6 ತಿಂಗಳು ಈಗ ಆಗ ಅಂತ ಸೈಟ್ ಕೊಟ್ಟೇ ಇಲ್ಲ. ಬೇರೆಯವರಿಗೆ ಆ 3 ಲಕ್ಷ ಕುಂಟೇನು ಕೊಟ್ಬಿಟ್ಟವನೆ, ಅವನಿಗೂ ಮಾಡಿಕೊಟ್ಟಿಲ್ಲ. ಈಗ ನಮಗೆ ಕೇಳಿದ್ರೆ ದುಡ್ಡು ಏನು ಮಾಡ್ಕೊಂತೀವಿ, ಹೋಗು ನಾವು ದುಡ್ಡೇ ಕೊಡೋಲ್ಲ ಅಂತ ದಬಾಯಿಸಿದ್ದ. ಅದು ಊರವ್ರು ಯಾರೋ ಅವ್ರು ಸಣ್ಣ ತಮ್ಮದಿರೋರು ಒಬ್ರಿಗೆ ಹೇಳಿದ್ವಿ,
ನೀವು ಕೋರ್ಟ್ಗೆ ಹೋದರೆ ನೀವು ಸೈಟೇ ಕೊಡಬೇಕಾಗುತ್ತೆ, ಮೊದಲು ಅವ್ನು ದುಡ್ಡು ಕೊಡಿ ಅಂತ ಅವ್ರು ಹೇಳಿದರು. ಹಂಗಾದ್ರೂ ಕೊಟ್ಟಿರಲಿಲ್ಲ. ಈಗ ಬಂದು ತಾಯಿಗೆ ಯಾರೋ ಹೇಳಿದ್ರು, ಬಂದು 3 ವಾರ ಹೋಯ್ತು ನನ್ನ ಮಗಳು. ಆ ನೆನ್ನೆ ಅಕೌಂಟಿಗೆ ಹಾಕ್ದ 6 ಲಕ್ಷ ಹಾಕವನೆ. 3 ಐಟಮ್ ಬಂದಿದ್ದಾಳೆ ನನ್ನ ಮಗಳು ತುಮಕೂರಿಂದ. 3 ವಾರ ಬಂದಿದೆ. 3 ವಾರದಲ್ಲಿ ಏನು ಮಾಡಿದ್ರಿ ಇಲ್ಲಿ ದೇವಸ್ಥಾನದಲ್ಲಿ? ಮೆಣಸಿನ್ಕಾಯಿ ಹಚ್ಚಿ ರುಬ್ಬಿದ್ವಿ, ಅಮ್ಮನ ಸುತ್ತ 48 ಪ್ರದಕ್ಷಿಣೆ ಹಾಕಿದ್ವಿ, ಹೋಗಿದ್ದೀವಿ. ತಡೆ ಹೊಡೆಸ್ಕೊಂಡ್ರ? ತಡೆ ಇವತ್ತು ಹೊಡಿತೀವಿ, ಗೊಂಬೆ ಕಟ್ಟಿದ್ದೀವಿ. ಹಾಂ, ತಡೆ ಇವತ್ತು ಹೊಡಿತೀವಿ. ಹಾಂ, ನಮ್ಮ ನಳಿಯಾನೇ ಹೇಳಿದ್ದು, ವಾಟ್ಸಪ್ಪಲ್ಲಿ ಫೋನಲ್ಲಿ ಬಂದಿತ್ತು, ನೀವು ಹೋಗ್ರಿ ಮಾವ ಅಂತ ಹೇಳಿದ್ದ, ನಾವು ಬಂದು ಹೋಗಿದ್ದೀವಿ. ಇಲ್ಲಿ ನಾನು ಒಂದೇ ನೋಡಿದ್ದೀರಿ ಫೋಟೋ. ನಾನು ಒಂದೇ ನೋಡೋದಾಗ ನನಗೆ ಒಳ್ಳೇದು ಅನ್ನಿಸ್ತು, ಹೋಗಿ ನೋಡುವ ಅಂತೇಳಿ ಬಂದೆ. ನಾನು ಇಲ್ಲಿ ಬಂದ ಮೇಲೆ ನನಗೆ ಮೈ ಕೈಲಿ ನೋಡ್ತಾ ಇತ್ತು. 2-3 ದಿನ ಆಯ್ತು ನಾನು ಬಂದು. ಈಗ ನಂಗೆ ಕಂಪ್ಲೀಟ್ ಆರಾಮಾಗಿದೆ. ಮೇನ್ ಪ್ರಾಬ್ಲಮ್ ಅಂದರೆ ಮನೇಲಿ ಜಗಳ ಆಗ್ತಾಯಿತ್ತು. ಹಾಗೆ ಬಿಡ್ಕೊಂಡೆ ನಾನು ಬಂದು. ಸರಿ ಆಯ್ತು ಆಮೇಲೆ. ಈಗ 2-3 ದಿನ ಆಯಿತು, ಮನೆ ಒಳ್ಳೇದಂಗಿದೆ. ಇದು 2ನೇ ಸಲ ಬರೋದು ನಾನು. ಫಸ್ಟ್ ಟೈಮ್ ಬಂದಿದ್ದೆ, ಅವಾಗ ಸ್ವಲ್ಪ ಫುಲ್ ವೀಕ್ ಇದ್ದೆ ನಾನು. ಅವಾಗ ಈಗ ಬಂದಿದ್ದೇನಲ್ರ, ಈಗ ಒಳ್ಳೇದಾಗಿದೆ. ಇಲ್ಲ ನೋಡಿಲ್ಲ, ಇದೇ ಥರ ಬಂದಿದ್ದೆ. ಇದೇ ಫಸ್ಟ್ ಟೈಮ್ ಬಂದಿದ್ದೆ. ಅಂಬಾಕಿ ಎಲ್ಲ ಹಾಕಿದ್ದೇನೆ, ಪೂಜೆ ಎಲ್ಲ ಆಯಿತು. ಮೆಣಸಿನ್ಕಾಯಿ ಅದು ಮಾಡಿದ್ದೀನಿ. ಆಮೇಲೆ ಒಂದು ಓಮ್ ಹಾಕಿದ್ದೇನೆ, ಓಮ್ನು ಹಾಕಿದ್ದೇನೆ. ಅರಿವುದು ಮೆಣಸಿನ್ಕಾಯಿ ಅರಿದು 48 ಪ್ರದರ್ಶನ ಹಾಕೋದು, ಆಮೇಲೆ ಹಚ್ಚುವುದು. ಹಚ್ಚಿದ್ರೆ ಆಯಿತು, ಒಳ್ಳೆಯದಾಗಿದೆ.